ಬಂಡೀಪುರದಲ್ಲಿ ರೊಚ್ಚಿಗೆದ್ದಿದೆ ರೋಹಿತ್ ಎಂಬ ಸಾಕಾನೆ. ನಾವು ಇಲ್ಲಿವರೆಗೂ ನೋಡಿದ್ದೇವೆ ಕಾಡಾನೆಗಳು, ಪುಂಡಾನೆಗಳು ಸಾಕಷ್ಟು ರೀತಿಯ ಉಪಟಳವನ್ನು ಕೊಡುತ್ತೆ. ಕಾಡಾನೆಗಳನ್ನು ಪಳಗಿಸೋಕೆ ಈ ಸಾಕಾನೆಗಳನ್ನು ಬಳಕೆ ಮಾಡಲಾಗುತ್ತೆ. ಆದರೆ ಈ ಬಾರಿ ಸಾಕಾನೆ ರೋಹಿತ್ ಪುಂಡಾಟ ನಡೆಸಿದೆ. ಇವತ್ತು ಕೆಲ ಕಾಲ ಆತಂಕವನ್ನು ಸೃಷ್ಟಿ ಮಾಡಿದೆ ಸಾಕಾನೆ ರೋಹಿತ್. ಇದ್ದಕ್ಕಿದ್ದ ಹಾಗೆ ಈ ಸಾಕಾನೆ ರೊಚ್ಚಿಗೆದ್ದಿತ್ತು, ಆತಂಕವನ್ನು ಸೃಷ್ಟಿ ಮಾಡಿತ್ತು. ನೇರವಾಗಿ ರಸ್ತೆಗಿಳಿದು ರಂಪಾಟವೇ ಶುರು ಮಾಡಿತು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಏಕಾಏಕಿಯಾಗಿ ರೊಚ್ಚಿಗೆದ್ದು ರಸ್ತೆಯಲ್ಲೇ ಸಾಕಾನೆ ರಂಪಾಟ ಮಾಡಿದೆ. ಮೈಸೂರು ದಸರಾದಲ್ಲಿ ಭಾಗವಹಿಸುವ ರೋಹಿತ್ ಅದೊಂದು ಸಾಕಾನೆ. ವಿಶೇಷ ತರಬೇತಿಗಾಗಿ ಬಂಡೀಪುರಕ್ಕೆ ಕರೆತರಲಾಗಿತ್ತು. ರಾಮಪುರ ಆನೆ ಶಿಬಿರದಿಂದ ಬಂಡೀಪುರಕ್ಕೆ ಕರೆತರಲಾಗಿತ್ತು. ಇದ್ದಕ್ಕಿದ್ದ ಹಾಗೆ ರೊಚ್ಚಿಗೆದ್ದು ಗುಂಡ್ಲುಪೇಟೆ ಮುಖ್ಯ ರಸ್ತೆಗೆ ಆನೆ ಬಂದಿತ್ತು. ಪಾರ್ಥಸಾರಥಿ ಆನೆಯ ಮಾವುತ ವೆಂಕಟೇಶ್ ಮೇಲೆಯೂ ಕೂಡ ದಾಳಿ ಮಾಡಿದೆ. ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ವಾಹನ ಸವಾರರು ಕೂಡ ಪಾರಾಗಿದ್ದಾರೆ. ಹೇಳಿ ಕೇಳಿ, ಇದು ದಸರಾಗೆ ಬಳಸುವಂಥ ಆನೆ. ದಸರಾ ಜಂಬೂ ಸವಾರಿಯ ವೇಳೆ ರೋಹಿತ್ ಎಂಬ ಆನೆಯನ್ನು ಕೂಡ ಕರೆತರಲಾಗುತ್ತೆ. ದಸರಾದಲ್ಲಿ ಕಿಕ್ಕಿರಿದು ಸೇರಿರುವಂಥ ಜನ ಇರುತ್ತೆ. ಲಕ್ಷಾಂತರ ಜನ ಮಧ್ಯೆ ರಾಜಗಾಂಭೀರ್ಯವಾಗಿ ನಡೆದುಕೊಂಡು ಹೋಗುವಂಥ ಆನೆಗಳಿವೆಲ್ಲವೂ ಕೂಡ. ಬಟ್ ಅರ್ಥ ಆಗಿಲ್ಲ, ಒಂದು ವೇಳೆ ಇವತ್ತಿನ ಪುಂಡಾಟ, ಇವತ್ತಿನ ರಂಪಾಟ ಮಾಡಿದೆಯಲ್ಲ ಆನೆ, ದಸರಾದಲ್ಲಿ ಮಾಡಿದ್ರೆ ಏನು ಕತೆ ಅಂತ. ಈಗ ರಸ್ತೆಯಲ್ಲಿ ಮಾಡಿದೆ. ಕೂದಲೆಳೆ ಅಂತರದಲ್ಲಿ ಕೆಲವಷ್ಟು ವಾಹನ ಸವಾರರು ಪಾರಾಗಿದ್ದಾರೆ. ಹೇಳಿ ಕೇಳಿ, ಈ ರಸ್ತೆ ಇದೆಯಲ್ಲ, ಈ ರಸ್ತೆಯಲ್ಲಿ ಆನೆಗಳು ಸಾಕಷ್ಟು ಸಂಚಾರ ಮಾಡುವಂಥ ಜಾಗ ಇದು. ಆನೆ, ಜಿಂಕೆ, ಹುಲಿ ಹೀಗೆ ಅನೇಕ ಕಾಡು ಪ್ರಾಣಿಗಳು ಸಂಚಾರ ಮಾಡುವಂಥ ಜಾಗ. ಆನೆ ಕಂಡಾಗ ಸ್ವಲ್ಪ ದೂರದಲ್ಲೇ ನಿಂತ್ಕೊಳ್ತಾರೆ ಜನ. ಇದು ಸಾಕಾನೆಯೋ ಕಾಡಾನೆಯೋ ಅಂತ ಗೊತ್ತಾದ ನಂತರದಲ್ಲಿಯೇ ಹೋಗ್ತಾರೆ. ಬಟ್ ಇದು ಸಾಕಾನೆ ಅಂತ ಹೇಳಿ ಧೈರ್ಯ ಮಾಡಿ ಪಕ್ಕದಲ್ಲಿ ಹೋದರೆ ಕತೆ ಏನು ಅಂತ ಹೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಸಾಕಾನೆ ದಸರಾದಲ್ಲಿ ಭಾಗವಹಿಸುವಂಥ ಆನೆ, ಈ ಆನೆ ಈ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಅನಿರೀಕ್ಷಿತ. ಇದನ್ನು ಪಳಗಿಸೋದಾ ಅಥವಾ ಈ ಮುಂಬರುವ ದಸರಾದಲ್ಲಿ ಇದನ್ನು ಮತ್ತೆ ಕರೆತರ್ತಾರಾ ಇಲ್ವಾ, ಬದಲಾವಣೆ ಮಾಡ್ತಾರಾ, ಈ ರೀತಿಯ ಚರ್ಚೆಗಳು ಕೂಡ ನಡಿಬೇಕಲ್ವಾ ಅಂತ? ಖಂಡಿತವಾಗಿ ದಸರಾದ ಯಾಕೆಂತ ಹೇಳಿದ್ರೆ ವಿಶೇಷ ತರಬೇತಿಗಾಗಿ ಈ ಒಂದು ದಸರಾ ಆನೆಯನ್ನ ರಾಮಪುರ ಆನೆ ಶಿಬಿರದಿಂದ ಬಂಡೀಪುರಕ್ಕೆ ಕರೆತರಲಾಗಿತ್ತು. ಮುಖ್ಯವಾಗಿ ಇದು ಈ ಒಂದು ರೋಹಿತ ಆನೆ ಏನಿದೆ, ಈ ಒಂದು ಆನೆ ದಸರಾದಲ್ಲೆಲ್ಲವೂ ಕೂಡ ಭಾಗಿಯಾಗಿ ಅಲ್ಲಿ ದಸರಾದಲ್ಲಿ ಏನು ಜವಾಬ್ದಾರಿಯನ್ನ ಆ ಒಂದು ಆನೆಗೆ ನೀಡಲಾಗಿರುತ್ತೆ, ಆ ಒಂದು ಜವಾಬ್ದಾರಿಯನ್ನ ಉತ್ತಮವಾಗಿ ನಿರ್ವಹಿಸುವ ಮುಖಾಂತರ ಒಂದು ಒಳ್ಳೆಯ ಹೆಸರನ್ನ ಪಡೆದಿರ್ತಕ್ಕಂಥ ಒಂದು ಆನೆ. ಆದ್ರೆ ಈಗ ಬಂಡೀಪುರದಲ್ಲಿ ಅದು ಒಂದು ರೀತಿ ಸಾಕಾನೆ ಆಗಿದ್ರು ಕೂಡ ಒಂದು ರೀತಿ ರೊಚ್ಚಿಗೆದ್ದಿರ್ತಕ್ಕಂಥದ್ದು, ಅಲ್ಲಿ ರಂಪಾಟ ಆಗಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬಂಡೀಪುರದಲ್ಲಿ ಈ ಒಂದು ರೋಹಿತ್ ಆನೆಯ ಒಂದು ರಂಪಾಟದಿಂದ ಅಲ್ಲಿ ವಾಹನ ಸವಾರರು ಕೂಡ ಬೆಚ್ಚಿ ಬಿದ್ದಿದ್ರು. ಜೊತೆಗೆ ಅಲ್ಲಿ ಇದ್ದಂತಹ ಮಾವುತರು, ಕಾವಡಿಗಳು ಇವರೆಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರು. ಯಾಕೆಂತ ಹೇಳಿದ್ರೆ ಮೈಸೂರು ದಸರೆಯಲ್ಲಿ ಭಾಗವಹಿಸ್ತಕ್ಕಂಥ ಈ ಒಂದು ಆನೆ ವಿಶೇಷ ತರಬೇತಿ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಗದ್ದಲಗಳಿಗೆ ಕಿವಿಗೊಡದೇ ಇರತಕ್ಕಂಥ ಒಂದು ಆನೆ ಆಗಿರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದನ್ನ ಆ ಒಂದು ಆನೆ ಶಿಬಿರದಿಂದ ಕರೆದೊಯ್ಯುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಆದ್ರೆ ಈ ಆನೆ ರಂಪಾಟವನ್ನು ಮಾಡೋದ್ರ ಜೊತೆಗೆ ಪಾರ್ಥಸಾರಥಿ ಅನ್ನೋ ಒಂದು ಆನೆಯ ಮಾವುತ ಏನಿದ್ದಾರೆ ವೆಂಕಟೇಶ್, ಅವ್ರ ಮೇಲೂ ಕೂಡ ದಾಳಿಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಬಂಡೀಪುರದ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ಒಂದು ಹೆದ್ದಾರಿಗೆ ನುಗ್ಗಿದಂತಹ ರೋಹಿತ್ ಆನೆ ಅಲ್ಲಿ ರಂಪಾಟವನ್ನು ಮಾಡಿದಂಥದ್ದು. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ಆನೆಯನ್ನ ನಿಯಂತ್ರಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗ್ಲಿಲ್ಲ. ಅದೃಷ್ಟವಶಾತ್ ಅಂತ ಏನ್ ಹೇಳಿದ್ರೆ, ಈ ಒಂದು ಆನೆ ಮುಖ್ಯ ರಸ್ತೆಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಕೂದಲೆಳೆಯ ಅಂತರದಲ್ಲಿ ಅಲ್ಲಿ ವಾಹನ ಸವಾರರೆಲ್ಲರೂ ಕೂಡ ಪಾರಾಗ್ತಾರೆ. ಇನ್ನು ನಿನ್ನೆ ಸಂಜೆ ನಡೆದಂತಹ ಈ ಒಂದು ಘಟನೆಯಿಂದ ಆ ಒಂದು ಆನೆಯನ್ನ ನಿಯಂತ್ರಣ ತರಲಿಕ್ಕೆ ಮಾವುತರು, ಕಾವಾಡಿಗಳು ಸಾಕಷ್ಟು ಹರಸಾಹಸವನ್ನ ಪಟ್ಟರು. ಜೊತೆಗೆ ಕೊನೆ ಹಂತದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಜೊತೆಗೆ ಮಾವುತರು, ಕಾವಡಿಗಳು ಎಲ್ಲರೂ ಸೇರಿ ಆ ಒಂದು ಆನೆಯನ್ನ ನಿಯಂತ್ರಣಕ್ಕೆ ತರತಕ್ಕಂಥ ಒಂದು ಕೆಲಸದಲ್ಲಿ ಯಶಸ್ವಿ ಆದಂತದ್ದು. ಏನು ವಿಶೇಷ ತರಬೇತಿಗಾಗಿ ತೆರಳಿದ್ದಂತಹ ರೋಹಿತ್ ಆನೆ ಏನಿದೆ, ಆ ಒಂದು ಬಂಡೀಪುರ ಅರಣ್ಯ ಪ್ರದೇಶದಲ್ಲೇ ರೊಚ್ಚಿಗೆದ್ದಂಥದ್ದು. ಅದು ಯಾವ ಒಂದು ಹಿನ್ನೆಲೆಯಿಂದ, ಯಾವ ಒಂದು
ಕಾರಣಕ್ಕಾಗಿ ಅದು ರಂಪಾಟವನ್ನು ಮಾಡಿತು, ಮುಖ್ಯ ರಸ್ತೆಗೆ ಯಾವ ಕಾರಣಕ್ಕೆ ನುಗ್ತು, ಇದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ. ಆದ್ರೆ ಈ ಒಂದು ರಂಪಾಟದಿಂದ ವಾಹನ ಸವಾರರು ಒಂದು ರೀತಿ ಆತಂಕಕ್ಕೊಳಗಾದಂತೆ ಇರಬಹುದು. ಅಲ್ಲಿ ಅರಣ್ಯ ಸಿಬ್ಬಂದಿಯು ಕೂಡ ಆತಂಕಕ್ಕೊಳಗಾಗಿದ್ರು. ಮುಂದಿನ ಒಂದು ದಸರಾದಲ್ಲಿ ಈ ಒಂದು ಆನೆಯನ್ನ ಭಾಗಿಯಾಗ್ಲಿಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮತ್ತೆ ಮಾಡ್ಕೊಳ್ಬೇಕಾಗಿದೆಯಾ ಅಥವಾ ಯಾವ ಕಾರಣಕ್ಕಾಗಿ ಈ ತರ ಆಯ್ತು, ಇದ್ರ ಬಗ್ಗೆ ಈಗ ಅರಣ್ಯ ಅಧಿಕಾರಿಗಳು ಕೂಡ ಮಾವುತರು ಮತ್ತು ಕಾವಡಿಗಳಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋ ಮುಖಾಂತರ ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಅವ್ರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.